ಬೆಳಗಿನ ಉಪಹಾರ ತಿಂಡಿ ತಿಂತಾ ಇದ್ವಿ. ಇಡ್ಲಿ, ವಡೆ, ಪೂರಿ. ಸೂರ್ಯ ಕಣ್ಣೊಡಿತಾ ಇದ್ದಾನೆ. ರಸನ ಊಟ ಮಾಡೋದು ಬಿಡಲ್ಲ. ಕುತ್ಕೊಂಡ್ಬಿಟ್ಟಿದ್ದಾಳೆ. ವಾವ್, ನೋಡಿ ಎಷ್ಟು ಚೆನ್ನಾಗಿದೆ. ನಾವಿವಾಗ ಮಡಿಕೇರಿ ರೋಡಲ್ಲಿ ಇದ್ದೀವಿ. ಕಾಫಿ ತೋಟ ಎಲ್ಲ ಎಷ್ಟು ಚೆನ್ನಾಗಿದೆ ಗೊತ್ತಾ. ಸೊನ್ನೆಕೊಂಪ, ಮಾದಾವರ, ಸೋಮವಾರಪೇಟೆ ಯಾವ್ದಾವ್ದೋ ಬರುತ್ತಂತೆ. ಸೊ ನೋಡಿ ಹೇಗಿದೆ ಎಲ್ಲ ಕಾಫಿ ತೋಟಗಳು. ಎಲ್ಲಿ ನೋಡಿದ್ರು ಹಸಿರು ಹಸಿರು ಹಸಿರು, ಬೆಟ್ಟ ಗುಡ್ಡಗಳು, ಮಧ್ಯದಲ್ಲಿ ರೋಡು, ಅದ್ರ ಮಧ್ಯದಲ್ಲಿ ನಾವುಗಳು. ಎಂತ ಚಂದ ಅಲ್ಲ ಲೈಫು. ಸೂಪರ್ ಆಗಿದೆಯಪ್ಪ. ಅದಕ್ಕೆ ಹೇಳೋದು ನಮ್ಮ ಕರ್ನಾಟಕನೇ ಅಂತ. ಕರ್ನಾಟಕನ ಬಿಟ್ಟು ನಾವು ಬೇರೆ ಕಡೆ ಹೋಗ್ತೀವಿ ಅಂತಂದರೆ ಏನಿದೆ ಮಜಾ. ಫುಡ್ಡಲ್ಲಾಗಲಿ, ನೇಚರಲ್ಲಾಗಲಿ, ಎಲ್ಲದರಲ್ಲೂ ಕೂಡ ನಮ್ಮ ಕರ್ನಾಟಕನೇ ಬೆಸ್ಟ್. ವಿಸಿಟ್ ಮಾಡಬೇಕಿಂತ ಪ್ಲೇಸ್ಗಳಿಗೆಲ್ಲ. ಅಪ್ಪ ಇಲ್ಲಿರೋರು ಕೂಡ ಪುಣ್ಯ ಮಾಡಿದ್ದಾರೆ. ಪುಣ್ಯ ಭೂಮಿ ಅಂತಲೇ ಹೇಳ್ಬೋದು. ಪುಣ್ಯ ಭೂಮಿಯಲ್ಲಿದ್ದಾರೆ. ಹೆಂಗಿದೆ ನೋಡಿ. ಆಯಿತಾ, ಇಲ್ಲಿ ಆಗಸ್ಟಿಂದ ಡಿಸೆಂಬರಲ್ಲಿ ಬರಬೇಕು. ಇದರ ನೇಚರ್ ಇನ್ನೂ ಚೆನ್ನಾಗಿರುತ್ತೆ ಎಂಜಾಯ್ ಮಾಡೋದಕ್ಕೆ. ಎಲ್ಲಿ ನೋಡಿದ್ರೆ ತಣ್ಣಗಿರ್ತಕ್ಕಂಥ ಪ್ರದೇಶ. ಮಳೆಗಾಲದಲ್ಲಿ ಮತ್ತು ಬಿಸಿಲುಗಾಲದಲ್ಲಿ ಸಿಕ್ಕಾಪಟ್ಟೆ ಕಷ್ಟ. ಆದರೆ ಇಂಥ ಒಂದು ಟೈಮಲ್ಲಿ ಏನು ಆಗಸ್ಟಿಂದ ಒಂದು ಡಿಸೆಂಬರ್ ಅಥವಾ ಫೆಬ್ರವರಿ ಒಳಗಡೆ ಬಂದಾಗ ಅಫ್ಕೋರ್ಸ್ ಈ ನೇಚರ್ನ ತುಂಬ ಚೆನ್ನಾಗಿ ಇನ್ನೂ ಕೂಡ ಎಂಜಾಯ್ ಮಾಡ್ಬೋದು. ಬಟ್ ಫೆಬ್ರವರಿಯಿಂದ ಜುಲೈವರೆಗೂ ಪ್ಲೀಸ್ ಸ್ವಲ್ಪ ಅವಾಯ್ಡ್ ಮಾಡಿ ಬರೋದು. ಸೊ ಇಲ್ಲಿ ಯಾಕಂದರೆ ಬಿಸಿಲು ತುಂಬಾ ಇರುತ್ತೆ. ಅವ್ರಿಗೆ ಕಷ್ಟ ಇರುತ್ತೆ. ಒಂದು ಕಡೆ ಬಿಸಿಲು, ಇನ್ನೊಂದು ಕಡೆ ಮಳೆಗಾಲ. ಇವೆರಡೂ ಕೂಡ ತುಂಬ ಕಷ್ಟನ ಕೊಡುತ್ತೆ. ಕೆಲವೊಂದು ಸರಿ ಗೊತ್ತಲ್ಲ, ಗುಡ್ಡ ಕುಸಿತ, ಪ್ರಾಣಹಾನಿ, ಮನೆಗಳ ಒಂದು ಏನು ತೆರವು, ಏನೇನೋ ಆಗ್ತಾ ಇರುತ್ತೆ. ಸೊ ನೋಡಿಕೊಂಡು ಬನ್ನಿ. ಎಷ್ಟು ಚೆನ್ನಾಗಿದೆ ಅಲ್ಲ ನೋಡಿ. ಎಲ್ಲ ಕುಂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದಾರೆ ಟೀಗೋಸ್ಕರ. ಕೊಡಗು ಸೋಂಬೇರಿ ಅಂತೆ ನೋಡಿ. ಬೇಕೂ ಕೂಡ ಸೋಂಬೇರಿ ಮಾಡಿ ಇಟ್ಕೊಡ್ತಾರೆ ಪಾಪ. ಅದು ಪಾಡಿಗೆ ಅದು ಮಲಗಿದೆ ತಣ್ಣಗೆ. ಹಾಂ, ಎಲ್ಲಿ ಪ್ರಸನ್ನಜ್ಜಿ ಏನಾಗಿಸ್ಕೊ ಅವೇನಿಟ್ಲು వేసుకొని వస్తుండే ಅಣ್ಣ ಬಾ. ನಮ್ಮೂರಲ್ಲೂ ಕೂಡ ನಿಮ್ದೊಂದು ಸಂಘ ಇದೆ. ಅಯ್ಯೋ 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 ಮಲ್ಕೊಂಬಿಡ್ತದೆ. ಮಸಾಲ ಮಜ್ಜಿಗೆ. ಸೊ ಟೀ ಬ್ರೇಕು. ಇವಾಗೆಲ್ಲ ಟೀ ತೊಗೊತಾ ಇದ್ದೀವಿ. ಎಲ್ಲಿದ್ದೀವಣ್ಣ ನಾವು? ಮಡಿಕೇರಿಗಿನ್ನ 12 ಕಿಲೋಮೀಟ್ರ್. ಮಡಿಕೇರಿಗಿನ್ನ 12 ಕಿಲೋಮೀಟ್ರು. ನೋಡಿ ಹಾಂ ಹಾಂ. ಅಲ್ಲ ಕುಂತಿಲ್ವಾ? ವಿಂಡೋ ಕ್ಲೋಸ್ ಮಾಡಿಲ್ವಾ ಅವತ್ತು? ಹೌದಾ, ಬೇಕಾ? ತೊಗೊತೀರಾ? ತೊಗೊಳ್ಳೇನ ಬಜ್ಜಿ ನಿಮ್ಗೆ ಇಷ್ಟ ಅಂದರೆ? ಬಾಳೆಹಣ್ಣೆಲ್ಲ ಹಾಕ್ತಕ್ಕನೆ ಅಲ್ಲಿ ಅದೇ ಬೇಜಾರು. ಬಾಳೆಹಣ್ಣು ಬಜ್ಜಿ ಏನು ಬೇಕಾ? ಕೋಳ್ಬೇಳೆ, ಚಕ್ಲಿ, ಬಜ್ಜಿ, ರಸನಜ್ಜಿ. ಹೌದಾ? ಎಂತ ಬೇಕಾದ್ರೂ ಸಿಗುತ್ತೆ. ಹಾಂ ಹಾಂ. ಯಾವ ಡೇನಲ್ಲಿ ಶನಿವಾರ ಬಂದ. ಎಲ್ಲಿ? ಕುಂಬಾರಪೇಟೆ. ನನಗೆ ಹಳೆ ಕಾಲದ್ದೇ ತುಂಬ ಇಷ್ಟ. ಮನೇನೂ ಅಷ್ಟೇ. ನನಗೆ ನಿಜ ಹೇಳ್ಬೇಕಂದ್ರೆ ಕಲ್ಲಿನ ಮನೆನೋ ಹಂಚಿನ ಮನೆ. ಆ ಥರ ಸುತ್ತ ಮರಗಳ ಮಧ್ಯೆ ಅವರೇ ಪುಣ್ಯವಂತರು. ಒಳ್ಳೆ ಆಕ್ಸಿಜನ್, ಒಳ್ಳೆ ಅಟ್ಮಾಸ್ಫಿಯರ್. ಟ್ರಾನ್ಸ್ಪೋರ್ಟಿಂಗ್ ಕಷ್ಟ ಅಷ್ಟೇ. ಏನು ಹೇಳೋದು ಪುಟ.
ನೋಡು ಮಾಲ್ ಸಿಗಲ್ಲ, ಬೇಕು ಅಂದ್ರೆ ಸಡನ್ ಟರ್ನಿಂಗ್ ಪಾಯಿಂಟ್ಗಳನ್ನ ಹೇಗಿರುತ್ತೆ ಅಂತ ತೋರಿಸ್ತಾ ಇದ್ದಾರೆ ಒಂದು ಬೇಕು ಅಂದ್ರೆ ಇನ್ನೊಂದು ಸಿಗಲ್ಲ. ಡ್ರೈವರ್ ಹೆಂಗೆ ನಮ್ಮ ಪ್ರಸನ್ನಜಿ ಹೆಂಗ್ ಓಡಿಸ್ತಾ ಇದ್ದಾರೆ ಅಂತ. 1 ಅವರ್ ಮಲ್ಕೊಂಬಿಟ್ಟು 2 ಅವರ್ ಅಂತ ಹೇಳಿ. ನಮ್ಮ ಖುಷಿಗೋಸ್ಕರ ಮಲ್ಕೊಪ್ಪ. ಅಲ್ಲ ಧರಣಿ ಮಂಡಲ ಮಧ್ಯದೊಳಗೆ ಹೇಳಿಣ ಹಾಡೆಲ್ಲ ಮರ್ತೋಗ್ಬಿಟ್ಟಿದಾರಪ್ಪ ಇವರೆಲ್ಲ. ದೊಡ್ಡವರಾಗಿ ಬೆಳೆದ್ಬಿಟ್ಟವ್ರೆ, ಎಲ್ಲ ಮರ್ತೋಗವ್ರೆ. ನಾವು ಚಿಕ್ಕವ್ರಿನ್ನು, ಅದಕ್ಕೆ ಹಾಡು ಹೇಳ್ತಾ ಇದ್ದೀವಿ. ನಮ್ಗಿಂತ ದೊಡ್ಡವರಿಲ್ಲ. ಏನಣ್ಣ ಬೇಕು ಅಂದ್ರೆ ನೋಡಿ, ಅವ್ರು ನಮ್ಮನ್ನ ನೀವಾ ಮುಂದೆ ನಾನಾ ಮುಂದೆ ಅಂತ ಕೇಳ್ತಾ ಇದ್ದಾರೆ. ನೀವೇ ಮುಂದೆ ಹೋಗಿ ಅಂತ ಬಿಟ್ಟಿದ್ದೀವಿ. ನಮಗೆ ಬೇಡ ಅಲ್ವಾ ಅವ್ರನ್ನ ಚೇಂಜ್ ಮಾಡೋ ಅಂಥದ್ದು, ಓವರ್ಟೇಕ್ ಮಾಡೋ ಅಂಥದ್ದು. ಯಾಕೆ ಬೇಕಾ ರಿಸ್ಕು ಅಲ್ಲ ಪ್ರಸನ್ನ? ಹಾಂ, ಹೇಗಿದೆ ನೋಡಿ ಬಿಸಿಲು. ಹಬ್ಬ, ಈ ಬಿಸಿಲಲ್ಲಿ ನಾವೇನಾದ್ರೂ ಹೊರಗಡೆ 1-2 ನಿಮಿಷ ನಿಂತ್ಕೊಂಡ್ಬಿಟ್ವಿ ಅಂದ್ರೆ ಅದೇ ಬೆಂಗಳೂರಲ್ಲಿ ಏನಾಗ್ತೀವಿ ಅಂತ ನಮಗೆ ಗೊತ್ತಿಲ್ಲ. ಆದ್ರೆ ಇಲ್ಲಿ ಇಷ್ಟು ಬಿಸಿಲಿದ್ರು ಕೂಡ ಹೊರಗಡೆ ಹೋಗಿ ನಿಂತ್ಕೊಂಡ್ರೆ ತಂಪಾಗಿದೆ. ಮರಗಳ ನೆರಳಿತ್ತು ಹೇಳಿದ್ರು. ಇಲ್ಲಿ ಇಲ್ಲ, ನನಗೂ ಅನ್ಸುತ್ತೆ. ಗಾಳಿ ಬೀಸ್ತಾ ಇದೆ ಅಲ್ಲ ಪ್ರಸನ್ನ, ತಣ್ಣಗೆ ಬೀಸ್ತಾ ಇದೆ. ತುಂಬ್ಕೊಂಡು ಎಲ್ಲಿ ತಗೊಂಡೋಗೋದು? ನಮ್ಮ ಮನೆ ತಣ್ಣಗೆ ಇದೆ ಅಣ್ಣ. ಇವಾಗ ಬರೀ ಅಣ್ಣನ ಮುಖನೇ ಕ್ಯಾಪ್ಚರ್, ಬರೀ ಅಣ್ಣನ ಮುಖನೇ ಎಡಿಟ್. ಫಿಸಿಕಲ್ ಆಕ್ಟಿವಿಟೀಸೇ ಇಲ್ಲ ಅವ್ರಿಗೆ. ಓಲಾ ಅಂದ್ರೆ ಗೊತ್ತಿಲ್ಲ, ಕೈ ಊಟನೂ ತಿಂದಿದ್ದಾರೆ ಗೊತ್ತಿಲ್ಲ. ಅಣ್ಣ ತಮ್ಮಂದ್ರ ಜೊತೆ ಆಟ ಇಲ್ಲ, ಸಿಂಗಲ್ ಕಿಟ್ ಅಥವಾ ಡ್ಯುಯಲ್ ಕಿಟ್ ಅಷ್ಟೇ. ನಾವಿಲ್ಲ ಜಂಪಿಂಗ್ ಆಗೋಣ, ಅದಕ್ಕೆ ನಾನು ಮಕ್ಳು ಕರೆಕ್ಟಾಗಿ ಕರ್ಕೊಂಡು ಹೋಗ್ತೀನಿ. ಊರಲ್ಲಿ ಎಲ್ಲ ಹೇಳ್ಕೊಡ್ತೀನಿ. ಚೌಕೋಬಾರನ್ನು ಕೊಡು ಆಡ್ತಾರೆ. ನಾನು 2 ಹೆಣ್ಮಕ್ಳು ಚೌಕೋಬಾರ ಆಡ್ತಾರೆ. ಚಿಕ್ಕ ನಿಲ್ಲಿಸ್ತೀವಿ ಮೇಡಮ್, ದಯವಿಟ್ಟು ಈ ಟರ್ನಿಂಗ್ ಅಲ್ಲಿ ಎಲ್ಲಿ ಜಾಗ ಇಲ್ಲ. ವಿಂಡೋ ಓಪನ್ ಮಾಡ್ಕೊಂಡಿರು, ತಲೆ ಹಾಕ್ಬಿಡ. ಬೇಡಪ್ಪ, ವಿಂಡೋ ಓಪನ್ ಮಾಡಬೇಡ. ಬೇಡ ವಿಂಡೋ ಓಪನ್ ಮಾಡ್ಕೊಡಿ, ಏನು ತೊಂದರೆ ಏನಿಲ್ಲ. ನನ್ನ ಅಷ್ಟೊಂದು ಪಕ್ಕದಲ್ಲಿ ನೋಡಲ್ಲ. ಇಲ್ಲೆಲ್ಲ ಹಾಕಲ್ಲ ನೀ ಗಾಡಿ, ಎಲ್ಲಿ ನಿಲ್ಸಕ್ಕಾಗುತ್ತಾ? ಒಂದು ನಿಮಿಷ ಇರು ನೋಡೋಣ. ತಲೆ ಕೆಡಿಸ್ಕೊ. ಫಾಲ್ಸೇ ಬಂತು ಅನ್ಸುತ್ತೆ. ಇನ್ನು ಸುಳ್ಯ 36 ಇದೆ. ಸಂಪಂಚೆ ಬಂತು. ಮಳ್ಳೆ ಮನೆ ಸಿಕ್ತು. ಇಷ್ಟೇ ಉದ್ದಕ್ಕೆ 200 ರೂಪಾಯಿ ಹೇಳ್ತಾನೆ. ಹೌದು, 100 ಮಿನಿಮಮ್. ಇಲ್ಲೇ ನಿಲ್ಲಿಸ್ಬಿಡಿ. ಇಲ್ಲೇ ನೀರು ಏನು ಬೇಲಿ ಎಲ್ಲ ಹಾಕ್ಬಿಟ್ಟಾರೆ. ಇಲ್ಲ, ಇಲ್ಲಿ ಹೋಗ್ಬೋದು, ತೆಗ್ ಹೋಗ್ಬೋದು. ನೋಡೋಣ, ಸೌಂಡೇ ಇಲ್ಲ. ಜುಳು ಜುಳು ಅಂತ ನೀರು ಹರಿತಾ ಇದೆ. ಸೊ ಇಲ್ಲಿ ಮಳೆಗಾಲ ಅಂತ ಇದ್ದಾಗ ಸೊ ಹೆಂಗೆ ಉಕ್ಕಿ ಹರಿಯುತ್ತೆ ಅಂತಂದರೆ ಅಪ್ಪ, ಇಲ್ಲಿ ಜನಗಳು ಬಂದು ನಿಂತ್ಕೊಂಡು ಈ ಒಂದು ಸೊಬಗನ್ನು ಎಂಜಾಯ್ ಮಾಡ್ತಾರೆ, ಕಣ್ ತುಂಬಿಸ್ಕೊಳ್ತಾರೆ. ನೋಡಿ ಇಲ್ಲಿ ಅಣ್ಣ, ಹಾಂ, ಪೈಪಲ್ಲಿ ನೀರು. ಮತ್ತು ಆ ನೀರೆಲ್ಲ ಇಟ್ಕೊತಾರೆ ಪೈಪ್ ಮುಖಾಂತರ, ಅದನ್ನೇ ಯೂಸ್ ಮಾಡೋ ಅಂಥದ್ದು ಇಲ್ಲಿನ ಜನ. ಇಂಥ ಬೆಟ್ಟ ಗುಡ್ಡನ ನಮ್ಮ ಜನ ನಾಶ ಮಾಡ್ತಾ ಇದ್ದಾನಲ್ಲ ದಿನೇ ದಿನೇ. ಅವನ ಸ್ವಾರ್ಥಕ್ಕೆ
ಬಳಸ್ಕೊತಾ ಇದ್ದಾನಲ್ಲ ರೆಸಾರ್ಟ್ಗಳನ್ನ ಮತ್ತೊಂದನ್ನು ಮಾಡೋದಕ್ಕೆ. ಹೇಗಿದೆ ನೋಡ್ರಿ ಈ ಬೆಟ್ಟ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಸ್ವಲ್ಪ ಗಾಡಿಗೆ ಡೌನ್ ಆಗಲಿ ಬೇಕು ಅಂದರೆ ಕೂಡ ಇದು ಕ್ಯಾಪ್ಚರ್ ಮಾಡಿ ಮೇಡಮ್ ಮಾಡಿದ್ಮೇಲೆ 10 ನಿಮಿಷ ಬ್ರೇಕ್ ನೋಡಿ, ನೇಚರ್ ಪ್ರೈವೇಟ್ ವಾಟರ್ ಫಾಲ್ ಅಂತ ಅದರ ಆ್ಯಕ್ಟಿವಿಟೀಸ್ ಆದರೂ ಇದೆ. ಸೊ ಹೋಮ್ ಸ್ಟೇ, ನೈಟ್ ಸಫಾರಿ, ಟ್ರಕ್ಕಿಂಗ್, ಆಫ್ ರೋಡ್ ಡ್ರೈವಿಂಗ್, ಟೆಂಟ್ ಹೌಸ್ ಇಷ್ಟು ಕೂಡ ಇದೆ. ಈ ಕಡೆ ಬಂದವರು ಈ ಒಂದು ನಂಬರನ್ನು ತೊಗೊಂಡು, ಗೈಡ್ ಇನ್ಫೋ ನಂಬರ್ನ ತೊಗೊಂಡು ಕಾಂಟ್ಯಾಕ್ಟನ್ನು ಮಾಡ್ಬೋದು. ನೋಡಿ ಹೇಗಿದೆ ಅಂತ. ಟ್ರಕ್ಕಿಂಗ್ ಎಲ್ಲ ಮಾಡ್ಬೋದು ಅನಿಸುತ್ತೆ ಈ ಒಂದು ಬೆಟ್ಟದಲ್ಲಿ. ಕಾರು ಎಷ್ಟು ಗಲೀಜಾಗಿತ್ತು ಗೊತ್ತಾ. ಸೊ ನಾವು ತೊಗೊಂಬರ್ಬೇಕಾದ್ರೆ ವಾಶ್ ಮಾಡಿ ತೊಗೊಂಬಂದಿಲ್ಲ, ಪ್ಲಸ್ಸು ಪೆಟ್ರೋಲ್ ಕೂಡ ಹಾಕ್ಸಿರ್ಲಿಲ್ಲ. ಸೊ ನೈಟ್ 11:30ಗೆ ಸಾರಿ ನಾಟ್ 11:30 12 ಪೆಟ್ರೋಲ್ ಹಾಕ್ಸ್ಕೊಂಡಿರೋದು. ಸೊ ಆನ್ ದ ವೇ ಹೋಗ್ಬೇಕಾದ್ರೆ ಇದನ್ನು ವಾಶ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಇದೊಂದು ಜಾಗದಲ್ಲಿ ನಾವು ಏನು ಸ್ನ್ಯಾಕ್ಸ್ನ ತಿನ್ನೋಕ್ಕೆ ನಿಲ್ಲಿಸಿದ್ವಲ್ಲ, ಸೊ ಅದೇ ಸ್ವಲ್ಪ ಮುಂದೆ ಜಾಗದಲ್ಲಿ ನೋಡಿ ಒಂದು ಸ್ವಲ್ಪ ವಾಟರ್ ಫೆಸಿಲಿಟಿಯನ್ನು ಕೊಟ್ಟಿದ್ದಾರೆ ಕಾರ್ನ ವಾಶ್ ಮಾಡ್ಕೊಳ್ಳೋದಕ್ಕೆ. ಬಟ್ ಇದು ಸೆಲ್ಫ್ ಸರ್ವೀಸು, ಅಂದರೆ ನಾವೇ ಮಾಡ್ಕೊಳ್ಳೋ ಅಂಥದ್ದು, ವಾಟರ್ ಅಷ್ಟೇ ಕೊಡೋ ಅಂಥದ್ದು ಅವರು. ಸೊ ಇದಕ್ಕೆ 100 ರೂಪಿ ಪೇ ಮಾಡಬೇಕಾಗುತ್ತೆ. ಹಾಂ ಓಕೆ, ಏನಾದರೂ ಇರಲಿ, ನಮ್ಮ ಕಾರ್ನ ಕ್ಲೀನ್ ಮಾಡಿಕೊಂಡು ಡಸ್ಟ್ನೆಲ್ಲ ಕ್ಲಿಯರ್ ಮಾಡಿಕೊಂಡು ಹೋಗೋದಷ್ಟೇ ನಮಗೆ ಬೇಕಾಗಿರೋದು. ಇನ್ನು ಸ್ವಲ್ಪ ಹೊತ್ತಿಗೆ ನಮ್ಮ ಕಾರ್ ವಾಶ್ ಆಗೋ ಅಂಥದ್ದು ಮತ್ತು ಕ್ಲೀನ್ ಆಗೋ ಅಂಥದ್ದನ್ನ ನಾವು ನೋಡ್ಬೋದು. ಎಷ್ಟು ಕ್ಲೀನಾಗಿ ವಾಶ್ ಆಗ್ತಾಯಿದೆ ನೋಡಿ. ಇದೇ ವಾಟರ್ನ ಯೂಸ್ ಮಾಡ್ತಾರೋ ಅಂಥದ್ದು. ಏನು ವಾಟರ್ ಇದು? ಹನಿ ನೋಡಿ, ಹನಿ ಮೂಗ, ಕೈ, ಕಾಲು ಎಲ್ಲ ತೊಳ್ಕೊತಾ ಇದ್ದಾಳೆ ಎಲ್ಲ. ಹಾಂ, ಎಲ್ಲ ಅಂತಂದರೆ ಸೊ ನಮಗೇನು ಟಿಚ್ಚಿಂಗ್ ಥರ ಫೀಲ್ ಆಗ್ತಾ ಇದೆ. ತುಂಬ ಬಿಸಿಲಿದೆ ಮತ್ತು ನಿದ್ದೆ ಬರ್ತಾ ಇದೆ. ಸೊ ಫೇಸ್ ವಾಶು ಮತ್ತು ಹಾಂ ಅಷ್ಟೇ ತಂಪಾಗಿ ತೊಳ್ಕೊತಾ ಇದ್ದಾಳೆ. ಮಕ್ಕಳಿಗೂ ಕೂಡ. ಈ ಕಡೆ ಇನ್ನೊಂದು ಕಡೆ ನಮ್ಮ ಕಾರು ಕೂಡ ವಾಶ್ ಆಗ್ತಾ ಇದೆ. ಪ್ರಸನ್ನ ವಾಶ್ ಮಾಡ್ತಾ ಇರೋದು. ಪ್ರಸನ್ನ ತುಂಬ ಶೈ ಹುಡುಗ, ಮುಖ ತೋರಿಸಲ್ಲ, ಬೈಯೇನು ಬೈತಾನೆ.